ಲೋಕಸಭಾ ಕ್ಷೇತ್ರ ಮತ್ತು ತುಮಕೂರು ಜಿಲ್ಲೆಯಿಂದ 1000 ಬಸ್ಗಳಲ್ಲಿ ಹೋಗಿ ಯಡಿಯೂರಪ್ಪನವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಸಮರೋಪಾದಿಯಲ್ಲಿ ನಡೀತಿದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 2 ಬಾರಿಯಲ್ಲೂ ಕೂಡ ಈ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ತುಮಕೂರು ಜಿಲ್ಲೆಗೆ ಕೊಟ್ಟಿದ್ದಾರೆ. ಹೇಮಾವತಿ ನೀರು ಅಗಲೀಕರಣ ನಾಲೆಗೂ ಕೂಡ 900 ಕೋಟಿ ಕೊಟ್ಟರು. ಹೆಬ್ಬೂರು ಏತ ನೀರಾವರಿ ಯಡಿಯೂರಪ್ಪನವರ ಕಾಲದಾಗಿದ್ದು, ಹೊನ್ನವಳ್ಳಿ ಏತ ನೀರಾವರಿ ಯಡಿಯೂರಪ್ಪನವರ ಕಾಲದಾಗಿದ್ದು. ಅವ್ರ ಕಾಲದಲ್ಲಿ ಸಾಕಷ್ಟು ಪ್ರತಿಯೊಬ್ಬ ರೈತನಿಗೆ ಒಂದು 25 KV TC ಕೊಟ್ಟಿದ್ದು ಯಡಿಯೂರಪ್ಪನವರ ಕಾಲದಲ್ಲಿ. ಅದರಿಂದ ಅವ್ರ ಕಾಲದಲ್ಲಿ ಒಂದು 10,000 ಮನೆಗಳನ್ನು BJP ಸರ್ಕಾರ ಇದ್ದಾಗ ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ರು. ಯಡಿಯೂರಪ್ಪನವರು ಸಾಕಷ್ಟು ಈ ಭಾಗದಲ್ಲಿ ಒಂದು 2,000 ಕೋಟಿಯಷ್ಟು ನನ್ನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಹಣ ಕೊಟ್ಟಿದ್ದಾರೆ. ಅದರಿಂದ ವಾಲಂಟಿಯರ್ ಕಾರ್ಯಕರ್ತರು ಇವತ್ತು ಒಂದು 200 ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ಅದರ ಥರ ಎಲ್ಲ ತಯಾರಿ ನಡೀತಿದೆ. ಇವತ್ತು ಕೂಡ ತಯಾರಿಗಳಲ್ಲೇ ಇದ್ದೀವಿ. ನಾವು ಎಲ್ಲರೂ ವಾಲಂಟಿಯರ್ ನಾವು ಬರ್ತೀವಿ ಅಂತ ಬಸ್ ಕೊಡೋಕ್ಕೆ ಬಸ್ ಸಿಗ್ತಾ ಇಲ್ಲ KSRTC. ಆ ರೀತಿಯಲ್ಲಿ ಸಮರೋಪಾದಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ ಸರ್? ಸುಮಾರು 10 ಕೋಟಿ 10 ಲಕ್ಷ ಜನ ಸೇರಿಸುವಂಥ ಒಂದು ನಿರೀಕ್ಷೆ ಇದೆ. ಇದು ಒಂದು ಐತಿಹಾಸಿಕ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲೇ ಒಬ್ಬ ರೈತ ನಾಯಕನಿಗೆ ಮಾಡುವಂಥ ಕಾರ್ಯಕ್ರಮ. ಇದು ಐತಿಹಾಸಿಕವಾದ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ನಾನಂತೂ ಬಯಸಿದ್ದೇನೆ. ಸರ್, ಆಹ್ವಾನ ಪತ್ರಿಕೆಯಲ್ಲಿ HD ಕುಮಾರಸ್ವಾಮಿ ಅವರ ಹೆಸರಿದೆ. ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕುಮಾರಸ್ವಾಮಿ ಅವರಿಗೂ ಕೂಡ ನಾವು ನಮ್ಮ NDA ಪಾರ್ಟ್ನರ್ ಕೂಡ ಪಕ್ಷಾತೀತವಾಗಿ ನಡೀತಿರೋದು, ಪಕ್ಷದ ವತಿಯಿಂದ ನಡೀತಲೇ ಇರೋದ್ರಿಂದ ಕುಮಾರಸ್ವಾಮಿ ಅವ್ರಿಗೂ ಕೂಡ ಮಾನ್ಯ ನಮ್ಮ ಕೇಂದ್ರದ ಸಚಿವರಾದ ಅವ್ರಿಗೂ ಕೂಡ ಆಹ್ವಾನ ಇದೆ. ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯನವ್ರಿಗೆ ಆಹ್ವಾನ ಕೊಟ್ಟರು ಆಶ್ಚರ್ಯ ಪಡೋಂಗಿಲ್ಲ. ಯಡಿಯೂರಪ್ಪನವರು ಎಲ್ಲರನ್ನೂ ಪ್ರೀತಿ ಮಾಡಿದಂಥವ್ರು, ಯಾರ ಮೇಲೂ ದ್ವೇಷ ಸಾಧಿಲ್ಲ.